ಹಲೋ ಎವ್ರಿವನ್. ಪ್ರಶ್ನೆ ಸಂಖ್ಯೆ 24 ಗಮನಿಸಿ. ಇದು 3 ಅಂಕ ಪ್ರಶ್ನೆ ಆಗಿದೆ. ಅದರಲ್ಲಿ ಎ, ಇಲೆಕ್ಟ್ರಾನ್ಗಳ ವರ್ಗಾವಣೆಯಿಂದ ಮೆಗ್ನೀಷಿಯಂ ಕ್ಲೋರೈಡ್ ಅಣುವಿನ ಉಂಟಾಗುವಿಕೆಯನ್ನು ತೋರಿಸಿ. ಮ್ಯಾಗ್ನೀಷಿಯಂ ಕ್ಲೋರೈಡ್ ಅಣು ಏನಾಗುತ್ತೆ? ಇಲೆಕ್ಟ್ರಾನ್ಗಳ ವರ್ಗಾವಣೆಯಿಂದ ಉಂಟಾಗುತ್ತೆ. ಹಾಗಿದ್ರೆ ಯಾವ ರೀತಿ? ಮೆಗ್ನೀಷಿಯಂ ತನ್ನ ಹೊರಕವಚದಲ್ಲಿನ 2 ಇಲೆಕ್ಟ್ರಾನ್ಗಳನ್ನು 2 ಕ್ಲೋರಿನ್ ಪರಮಾಣುಗಳಿಗೆ ವರ್ಗಾಯಿಸುವುದರಿಂದ ಮ್ಯಾಗ್ನೀಷಿಯಂ ಕ್ಲೋರೈಡ್ ಉಂಟಾಗುತ್ತದೆ. ನೋಡಿ, ಮ್ಯಾಗ್ನೀಷಿಯಂ KLM ಶೆಲ್ಗಳಲ್ಲಿ ಕವಚಗಳಲ್ಲಿ ಏನೇನನ್ನ ಹೊಂದಿರುತ್ತೆ? 2 ಇಲೆಕ್ಟ್ರಾನ್ Kದಲ್ಲಿ, 8 ಇಲೆಕ್ಟ್ರಾನ್ Lದಲ್ಲಿ, ಹಾಗೆ 2 ಇಲೆಕ್ಟ್ರಾನ್ M ಹೊರ ಕವಚದಲ್ಲಿ 2 ಇಲೆಕ್ಟ್ರಾನ್ ಆಯ್ತು. ಈಗ ಇದು ಅಷ್ಟಕ ನಿಯಮವನ್ನು ಅಥವಾ ನೋಬೆಲ್ ಗ್ಯಾಸ್ ಕಾನ್ಫಿಗರೇಷನ್ಗೆ ಹೋಗ್ಬೇಕಂದ್ರೆ, ಅಷ್ಟಕ ರಚನೆಯನ್ನ ಹೊಂದಬೇಕು ಅಂದ್ರೆ ಇದು 2, 8 ಇಷ್ಟೇ. ಕೆ ಮತ್ತೆ ಎಲ್ ಶೆಲ್ ಅಲ್ಲಿ 2 ಮತ್ತೆ 8 ಇಲೆಕ್ಟ್ರಾನ್ ಗಳನ್ನ ಹೊಂದಬೇಕು. ಅಂದ್ರೆ ಈ 2 ಇಲೆಕ್ಟ್ರಾನ್ ಅನ್ನ ಕಳ್ಕೋಬೇಕು. ಇದು ಕಳ್ಕೋಬೇಕು ಅಂದ್ರೆ ತಗೊಳ್ಳೋರು ಯಾರು ರೆಡಿ ಇದ್ದಾರೆ? ಕ್ಲೋರಿನ್ ರೆಡಿ ಇದ್ದಾರೆ. ಕ್ಲೋರಿನ್ ಹತ್ರ KLM ಶೆಲ್ ಗಳಲ್ಲಿ 2, 8, 7 ಇಲೆಕ್ಟ್ರಾನ್ ಗಳಿವೆ. ಈಗ ಇದಕ್ಕೆ 1 ಇಲೆಕ್ಟ್ರಾನ್ ಸಿಕ್ಕಿದ್ರೆ ಇದ್ರದ್ದು 2, 8, 8 ಆಗತ್ತೆ ಅಲ್ವಾ ಇಲೆಕ್ಟ್ರಾನ್ ರಚನೆ. ಹಾಗಾಗಿ ಇದು ಯಾರಾದ್ರೂ 1 ಇಲೆಕ್ಟ್ರಾನ್ ಕೊಡೋರಿದಾರಾ ಅಂತ ಕಾಯ್ತಾ ಇತ್ತು. ಇಲ್ಲಿ ಮ್ಯಾಗ್ನೀಷಿಯಂ ತಾನು 2 ಇಲೆಕ್ಟ್ರಾನ್ ಕೊಡ್ತೀನಿ ಅಂತ ಬಂತು. ನಂಗೆ 2 ಇಲೆಕ್ಟ್ರಾನ್ ಬೇಡ, ನಾನು 2 ಇಲೆಕ್ಟ್ರಾನ್ ಕೊಡ್ತೀನಿ. ಆದ್ರೆ ಕ್ಲೋರಿನ್ ಏನಂತೂ ನನಗೆ 1 ಇಲೆಕ್ಟ್ರಾನ್, ಮ್ಯಾಗ್ನೀಷಿಯಂ ಏನಂತೂ ಇನ್ನೊಂದು ಕ್ಲೋರಿನ್ ತಗೋಬಾ, ಇಬ್ರು 1 ಇಲೆಕ್ಟ್ರಾನ್ ತಗೋಬಿಡಿ. ಕ್ಲೋರಿನ್ ಏನ್ ಮಾಡ್ತು? ತನ್ನ ಫ್ರೆಂಡ್ ಜೊತೆ ಬಂದು 1 ಇಲೆಕ್ಟ್ರಾನ್ ಒಂದು ಕ್ಲೋರಿನ್ ಹೋಯ್ತು, ಮ್ಯಾಗ್ನೀಷಿಯಂ ಇನ್ನೊಂದು ಇಲೆಕ್ಟ್ರಾನ್ ಇನ್ನೊಂದು ಕ್ಲೋರಿನ್ ಹೋಯ್ತು. MgCl2 ಅನ್ನ ಫಾರ್ಮ್ ಮಾಡಿದೆ. 1, 2, 5, 6, 7, 8 2 ಕ್ಲೋರಿನ್ಗಳು ಒಂದೊಂದು ಇಲೆಕ್ಟ್ರಾನ್ ಅನ್ನ ತಗೊಂಡು ಮ್ಯಾಗ್ನೀಷಿಯಂ ತನ್ನ ಹೊರಕವಚದಲ್ಲಿನ 2 ಇಲೆಕ್ಟ್ರಾನ್ಗಳನ್ನು 2 ಕ್ಲೋರಿನ್ ಪರಮಾಣುಗಳಿಗೆ ವರ್ಗಾಯಿಸುವುದರಿಂದ ಮ್ಯಾಗ್ನೀಷಿಯಂ ಕ್ಲೋರೈಡ್ ಉಂಟಾಗುತ್ತದೆ. ಥ್ಯಾಂಕ್ ಯು.